ಹೇ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ. ಬಿಗ್ ಬಾಸ್ ಸೀಸನ್ 12ರ ಮೊದಲನೇ ದಿನದ ಅಪ್ಡೇಟ್ ಏನಪ್ಪ ಅಂತ ಹೇಳಿದರೆ, ಬಿಗ್ ಬಾಸ್ ಮನೆಗೆ ಒಟ್ಟು 19 ಕಂಟೆಸ್ಟೆಂಟ್ಗಳ ಎಂಟ್ರಿ ಕೊಟ್ಟಿದ್ದಾರೆ. ಎಲ್ರಿಗೂ ಕೂಡ ಗೊತ್ತಿರ್ಬೋದು, ಪ್ರತಿ ಸೀಸನಲ್ಲೂ ಕೂಡ ಬಿಗ್ ಬಾಸ್ ಮನೆಗೆ ಒಟ್ಟು 18 ಕಂಟೆಸ್ಟೆಂಟ್ಗಳ ಎಂಟ್ರಿ ಕೊಡ್ತಾ ಇದ್ರು. ಬಟ್ ಈ ಸೀಸನ್ನಲ್ಲಿ ಬಿಗ್ ಬಾಸ್ ಮನೆಗೆ ಒಟ್ಟು 19 ಕಂಟೆಸ್ಟೆಂಟ್ಗಳು ಎಂಟ್ರಿ ಕೊಟ್ಟಿರುವಂಥದ್ದು. ಸದ್ಯ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿರುವಂತಹ ಕಂಟೆಸ್ಟೆಂಟ್ಗಳಿಗೆ ಮೊದಲನೇ ದಿನದಲ್ಲೇ ಒಂದು ಹೊಸ ಟ್ವಿಸ್ಟನ್ನು ನೀಡಲಾಗುತ್ತೆ. ಏನಂದರೆ, ಪ್ರತಿ ಸೀಸನಲ್ಲೂ ಕೂಡ ಒಂದು ಹೊಸ ಕಾನ್ಸೆಪ್ಟ್ನಲ್ಲಿ ಕಂಟೆಸ್ಟೆಂಟ್ಗಳನ್ನು ಬಿಗ್ ಬಾಸ್ ಮನೆ ಒಳಗಡೆ ಕಳಿಸಲಾಗ್ತಾ ಇತ್ತು. ಅದೇ ರೀತಿ ಈ ಸೀಸನಲ್ಲೂ ಕೂಡ ಜಂಟಿ ಟೀಮ್, ಒಂಟಿ ಟೀಮ್ ಅನ್ನೋ ಒಂದು ಕಾನ್ಸೆಪ್ಟ್ನಲ್ಲಿ ಕಂಟೆಸ್ಟೆಂಟ್ಗಳನ್ನು ಒಳಗಡೆ ಕಳಿಸ್ಕೊಡ್ಲಾಗಿದೆ. ಅಂದರೆ ಕಳೆದ ಸೀಸನ್ನಲ್ಲಿ ಸ್ವರ್ಗ ನರಕ ಅನ್ನೋ ಒಂದು ಕಾನ್ಸೆಪ್ಟ್ನಲ್ಲಿ ಕಂಟೆಸ್ಟೆಂಟ್ಗಳನ್ನು ಯಾವ ರೀತಿ ಬಿಗ್ ಬಾಸ್ ಮನೆ ಒಳಗಡೆ ಕಳಿಸಲಾಗಿತ್ತೋ, ಅದೇ ರೀತಿ ಈ ಸೀಸನ್ನಲ್ಲಿ ಜಂಟಿ ಟೀಮ್, ಒಂಟಿ ಟೀಮ್ ಅನ್ನೋ ಒಂದು ಕಾನ್ಸೆಪ್ಟ್ನಲ್ಲಿ ಕಂಟೆಸ್ಟೆಂಟ್ಗಳನ್ನು ಇದೀಗ ಬಿಗ್ ಬಾಸ್ ಮನೆ ಒಳಗಡೆ ಕಳಿಸ್ಕೊಡ್ಲಾಗಿದೆ. ಸದ್ಯ ಬಿಗ್ ಬಾಸ್ ಮನೆ ಒಳಗಡೆ ಎಂಟ್ರಿ ಕೊಟ್ಟಿರುವಂತಹ ಕಂಟೆಸ್ಟೆಂಟ್ಗಳಿಗೆ ಬೆಳ್ಳಂಬೆಳಗ್ಗೆ ಬಿಗ್ ಬಾಸ್ ಕಡೆಯಿಂದ ಒಂದು ಶಾಕನ್ನು ಕೂಡ ನೀಡಲಾಗುತ್ತೆ. ಏನಂದರೆ, ಕೊನೆಯದಾಗಿ ಎಂಟ್ರಿ ಕೊಟ್ಟಿರುವಂತಹ ಸ್ಪಂದನ ಮತ್ತು ಮಾಳು ರಕ್ಷಿತಾ, ಈ 3 ಕಂಟೆಸ್ಟೆಂಟ್ಗಳಲ್ಲಿ ಯಾರಾದರೂ ಒಬ್ಬರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬರಬೇಕು ಅನ್ನೋ ಒಂದು ಅಪ್ಡೇಟನ್ನು ಬಿಗ್ ಬಾಸ್ ಕಡೆಯಿಂದ ನೀಡಲಾಗುತ್ತೆ. ಅಂದರೆ ಒಂದು ಶಾಕಿಂಗ್ ನ್ಯೂಸನ್ನು ಬಿಗ್ ಬಾಸ್ ಕಡೆಯಿಂದ ನೀಡಲಾಗುತ್ತೆ. ಈ 3 ಕಂಟೆಸ್ಟೆಂಟ್ಗಳಲ್ಲಿ ಯಾರು ಹೊರಗಡೆ ಹೋಗಬೇಕು ಅಂತೇಳಿ ಉಳಿದಂತಹ ಎಲ್ಲ ಕಂಟೆಸ್ಟೆಂಟ್ಗಳು ಕೂಡ ವೋಟ್ ಮಾಡಬೇಕಾಗುತ್ತೆ. ಈ ಸಂದರ್ಭದಲ್ಲಿ ಪ್ರತಿಯೊಬ್ಬರು ಕೂಡ ಒಬ್ಬೊಬ್ಬರ ಹೆಸರನ್ನು ತಗೋತಾರೆ. ಅದಕ್ಕೆ ಒಂದೊಂದು ಕಾರಣಗಳನ್ನು ಕೂಡ ಕೊಡ್ತಾರೆ. ನಂತರ ಬಿಗ್ ಬಾಸ್ನ ಒಂದು ಮೇನ್ ಡೋರ್ ಕೂಡ ಓಪನ್ ಆಗುತ್ತೆ. ಅದರಲ್ಲಿ ಒಬ್ಬರು ಬಿಗ್ ಬಾಸ್ ಮನೆಯಿಂದ ಇದೀಗ ಹೊರಗಡೆ ಹೋಗ್ತಾರೆ ಅಂತೇಳಿ ಒಂದು ಅಪ್ಡೇಟನ್ನು ಕೂಡ ಕೊಡ್ತಾರೆ. ಬಟ್ ಯಾವುದೇ ರೀತಿಯ ಕಂಟೆಸ್ಟೆಂಟ್ಗಳು, ಅಂದರೆ ಬದಲಾಗಿ ಯಾವುದೇ ರೀತಿಯ ಕಂಟೆಸ್ಟೆಂಟ್ಗಳು ಈ ಮೊದಲನೇ ದಿನದಲ್ಲಿ ಎಲಿಮಿನೇಟ್ ಆಗಿರೋದಿಲ್ಲ. ಬದಲಾಗಿ 3 ಕಂಟೆಸ್ಟೆಂಟ್ಗಳು ಕೂಡ ಮೊದಲನೇ ವಾರದ ಎಲಿಮಿನೇಷನ್ಗೆ ನಾಮಿನೇಟ್ ಆಗಿರ್ತಾರೆ. ಈ 3 ಕಂಟೆಸ್ಟೆಂಟ್ಗಳಲ್ಲಿ ಯಾರು ಬಿಗ್ ಬಾಸ್ ಮನೆಯಿಂದ ಈ ಮೊದಲನೇ ವಾರದ ಎಲಿಮಿನೇಷನ್ನಲ್ಲಿ ಹೊರಗಡೆ ಹೋಗಬಹುದು ಅನ್ನೋದನ್ನು ಕಮೆಂಟ್ ಮಾಡೋ ಮೂಲಕ ತಿಳಿಸಿ. ಇನ್ನು ಬಿಗ್ ಬಾಸ್ ಮನೆಯಲ್ಲಿ ಕಂಟೆಸ್ಟೆಂಟ್ಗಳಿಗೆ ಮೊದಲನೇ ದಿನದ ಮೊದಲ ಟಾಸ್ಕನ್ನು ನೀಡಲಾಗಿದೆ. ಅಂದರೆ ಸೀಸನ್ 12ರ ಮೊದಲ ಟಾಸ್ಕನ್ನು ಇದೀಗ ಬಿಗ್ ಬಾಸ್ ಕಡೆಯಿಂದ ನೀಡಲಾಗಿರುವಂಥದ್ದು. ಹಾಗಾದರೆ ಬಿಗ್ ಬಾಸ್ ಸೀಸನ್ 12ರ ಮೊದಲ ಟಾಸ್ಕ್ ಯಾವುದಪ್ಪ ಅಂತ ಹೇಳಿದರೆ, ಬಿಗ್ ಬಾಸ್ ಮನೆಯಲ್ಲಿರುವಂತಹ ಒಂಟಿ ಟೀಮ್ನ ಕಂಟೆಸ್ಟೆಂಟ್ಗಳಿಗೆ ಇದೀಗ ಮೊದಲ ಟಾಸ್ಕನ್ನು ನೀಡಲಾಗಿದೆ. ಈ ಟಾಸ್ಕ್ ಯಾವ ರೀತಿ ಇದೆಯಪ್ಪ ಅಂತ ಹೇಳಿದರೆ, ಬಿಗ್ ಬಾಸ್ ಮನೆಯ ಕಂಟೆಸ್ಟೆಂಟ್ಗಳಿಗೆ ಒಂದು ಗ್ರೋಸರಿಯನ್ನು ಕಲೆಕ್ಟ್ ಮಾಡ್ಕೊಳ್ಳಿಕ್ಕೆ ಈ ಒಂದು ಟಾಸ್ಕನ್ನು ನೀಡಲಾಗಿರುವಂಥದ್ದು. BB ಮಾರ್ಟ್ ಅಂತ ಹೇಳಿ ಒಂದು ಟಾಸ್ಕನ್ನು ನೀಡಿದ್ದಾರೆ. ಈ ಟಾಸ್ಕ್ನಲ್ಲಿ ಯಾವ ರೀತಿ ಇರುತ್ತಪ್ಪ ಅಂತ ಹೇಳಿದರೆ, ಬಿಗ್ ಬಾಸ್ ಮನೆಯ ಕಂಟೆಸ್ಟೆಂಟ್ಗಳಿಗೆ ಅವಶ್ಯಕತೆ ಇರುವಂತಹ ವಸ್ತುಗಳನ್ನು ಅಲ್ಲಿ ಆ BB ಮಾರ್ಟ್ನಲ್ಲಿ ಇರಿಸಲಾಗಿರುತ್ತೆ. ಆ ಒಂದು BB ಮಾರ್ಟ್ನಲ್ಲಿರುವಂತಹ ವಸ್ತುಗಳನ್ನು, ಅಂದರೆ ಆ ಒಂದು ಬುಟ್ಟಿಗಳನ್ನು ತಗೊಂಡು ಅಲ್ಲಿರುವಂತಹ ಪಕ್ಕದ ಒಂದು ಟೇಬಲ್ ಏನಿರುತ್ತೆ ಆ ಒಂದು ಟೇಬಲ್ ಮೇಲೆ ಇಡಬೇಕಾಗುತ್ತೆ. ಅಂದರೆ ಬಿಗ್ ಬಾಸ್ನ ಒಂದು ಮುಂದಿನ ಆದೇಶದ ಒಳಗಾಗಿ ಯಾವ ವಸ್ತುಗಳು ಬೇಕಾಗುತ್ತೆ ಆ ಎಲ್ಲ ವಸ್ತುಗಳನ್ನು, ಅಂದರೆ ಆ ಒಂದು ಬುಟ್ಟಿಗಳನ್ನು ತಗೊಂಡು ಆ ಒಂದು ಟೇಬಲ್ ಮೇಲೆ ಇಡಬೇಕಾಗುತ್ತೆ. ಯಾವ ವಸ್ತುಗಳನ್ನು ಟೇಬಲ್ ಮೇಲೆ ಇಟ್ಟಿರ್ತಾರೆ ಆ ವಸ್ತುಗಳು ಮಾತ್ರ ಅವರದಾಗುತ್ತೆ. ಅಂದರೆ ಆ ಒಂದು ಗ್ರೋಸರಿಗಳನ್ನು ಅವರು ಬಳಸ್ಬೋದಾಗಿರುತ್ತೆ. ಒಂದು ವೇಳೆ ಯಾವುದೇ ರೀತಿಯ ವಸ್ತುಗಳನ್ನು ಅವರು ತಗೊಳ್ಳಿಲ್ಲ ಅಂತ ಹೇಳಿದರೆ ಅವರಿಗೆ ಯಾವುದೇ ರೀತಿಯ ಗ್ರೋಸರಿ ಐಟಮ್ ಈ ವಾರದಲ್ಲಿ ಸಿಗೋದಿಲ್ಲ ಅಂತೇಳಿ ಬಿಗ್ ಬಾಸ್ ಕಡೆಯಿಂದ ಈ ಒಂದು ಗ್ರೋಸರಿ ಟಾಸ್ಕನ್ನು ನೀಡಿರ್ತಾರೆ. ಅಂದರೆ ಸೀಸನ್ 12ರ ಮೊದಲ ಟಾಸ್ಕನ್ನು ನೀಡಲಾಗಿರುತ್ತೆ. ಈ ಟಾಸ್ಕ್ನಲ್ಲಿ ಮಲ್ಲಮ್ಮ ಅವರು ಕಂಟೆಸ್ಟೆಂಟ್ ಆಗಿ ಎಂಟ್ರಿಯನ್ನು ಕೊಡ್ತಾರೆ. ಬಟ್ ಇವರಿಗೆ ಯಾವುದೇ ರೀತಿಯ ರೂಲ್ಸ್ಗಳು ಗೊತ್ತಾಗಿರೋದಿಲ್ಲ. ಅಂದರೆ ಈ ಒಂದು BB ಮಾರ್ಟ್ನಲ್ಲಿ ಯಾವ ರೀತಿಯ ಒಂದು ನಿಯಮದಲ್ಲಿ ಟಾಸ್ಕನ್ನು ಆಡಬೇಕು, ಏನು ಮಾಡಬೇಕು ಅಂತೇಳಿ ಸರಿಯಾದ ರೀತಿಯಲ್ಲಿ ಒಂದು ಮಾಹಿತಿ ಇಲ್ಲದೆ ಇರೋ ಕಾರಣ ಈ ಒಂದು ಟಾಸ್ಕ್ನಲ್ಲಿ ಮಲ್ಲಮ್ಮ ಅವರು ಯಾವುದೇ ಬುಟ್ಟಿಗಳನ್ನು ಕಲೆಕ್ಟ್ ಮಾಡಿರೋದಿಲ್ಲ. ಹಾಗಾಗಿ ಬಿಗ್ ಬಾಸ್ ಸೀಸನ್ 12ರ ಮೊದಲ ಟಾಸ್ಕ್ನಲ್ಲಿ ಏನೊಂದು ಟಾಸ್ಕನ್ನು ಕೊಟ್ಟಿರ್ತಾರೆ, ಅಂದರೆ ಗ್ರೋಸರಿಯನ್ನು ಕಲೆಕ್ಟ್ ಮಾಡಲಿಕ್ಕೆ ಕೊಟ್ಟಿರ್ತಾರೆ, ಈ ಒಂದು ಟಾಸ್ಕ್ನಲ್ಲಿ ಮಲ್ಲಮ್ಮ ಅವರು ಯಾವುದೇ ರೀತಿಯ ಗ್ರೋಸರಿಯನ್ನು ಪಡೆದೇ ಇರೋ ಕಾರಣ ಈ ಒಂದು ಟಾಸ್ಕ್ನಲ್ಲಿ ಔಟ್ ಆಗಿರ್ತಾರೆ. ಮಲ್ಲಮ್ಮ ಅವರ ಒಂದು ಟಾಸ್ಕ್ನಲ್ಲಿ ಯಾವೆಲ್ಲ ಗ್ರೋಸರಿ ಪಡಿಬೇಕಾಗಿತ್ತೋ ಆ ಯಾವುದೇ ಗ್ರೋಸರಿಗಳು ಇದೀಗ ಕಂಟೆಸ್ಟೆಂಟ್ಗಳಿಗೆ ಸಿಕ್ಕಿರೋದಿಲ್ಲ. ಇದು ಇವತ್ತಿನ ಒಂದು ಮೊದಲ ಟಾಸ್ಕ್ನ ಅಪ್ಡೇಟ್ ಆಗಿರುತ್ತೆ. ಇನ್ನು ಒಂಟಿ ಟೀಮ್ನಲ್ಲಿ ಬೇರೆ ಕಂಟೆಸ್ಟೆಂಟ್ಗಳು ಕೂಡ ಬಿಗ್ ಬಾಸ್ನ ಈ ಒಂದು BB ಮಾರ್ಟ್ನ ಒಂದು ಟಾಸ್ಕ್ನಲ್ಲಿ ಭಾಗವಹಿಸಿರ್ತಾರೆ. ಆ ಕಂಟೆಸ್ಟೆಂಟ್ಗಳು ಕೆಲವೊಂದಿಷ್ಟು ಬುಟ್ಟಿಗಳನ್ನು ಕಲೆಕ್ಟ್ ಮಾಡಿಕೊಂಡು ಈ ಒಂದು ಮೊದಲನೇ ವಾರದ ಒಂದು ಗ್ರೋಸರಿಯನ್ನು ಒಂದಿಷ್ಟು ಗ್ರೋಸರಿಯನ್ನು ಕಲೆಕ್ಟ್ ಮಾಡ್ಕೊಂಡಿರ್ತಾರೆ. ಬಟ್ ಮಲ್ಲಮ್ಮ ಅವರ ಒಂದು ಟಾಸ್ಕ್ನಲ್ಲಿ, ಅಂದರೆ ಮಲ್ಲಮ್ಮ ಅವರ ಒಂದು ಆಟದಲ್ಲಿ ಮಾತ್ರ ಕೆಲವೊಂದಿಷ್ಟು ಗ್ರೋಸರಿಗಳನ್ನು ಕಳ್ಕೊಂಡಿರ್ತಾರೆ. ಅಂದರೆ ಮಲ್ಲಮ್ಮ ಅವರು ಯಾವುದೇ ರೀತಿಯ ಒಂದು ಬ್ಯಾಸ್ಕೆಟ್ಗಳನ್ನು ಕಲೆಕ್ಟ್ ಮಾಡದೇ ಇರೋ ಕಾರಣ ಕೆಲವೊಂದಿಷ್ಟು ಗ್ರೋಸರಿಗಳನ್ನು ಬಿಗ್ ಬಾಸ್ನ ಕಂಟೆಸ್ಟೆಂಟ್ಗಳು ಈ ಒಂದು ಮೊದಲ ಟಾಸ್ಕ್ನಲ್ಲಿ ಕಳ್ಕೊಂಡಿರುವಂಥದ್ದು. ಇದು ಮೊದಲನೇ ದಿನದ ಅಪ್ಡೇಟ್ ಆಗಿರುತ್ತೆ. ಇನ್ನು ನಾಳೆ ಯಾವ್ಯಾವ ರೀತಿಯ ಒಂದು ಟಾಸ್ಕನ್ನು ನೀಡ್ತಾರೆ ಅಂತೇಳಿ ವೆಯ್ಟ್ ಮಾಡಬೇಕಾಗುತ್ತೆ. ಇದೇ ರೀತಿಯ ಬಿಗ್ ಬಾಸ್ ಅಪ್ಡೇಟ್ಸ್ಗಾಗಿ ನೀವಿನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದರೆ ಸಬ್ಸ್ಕ್ರೈಬ್ ಆಗಿ ಹೇಳ್ತಾ ನನ್ನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು. ಬಾಯ್.